ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 15 1ನೇ ವಚನ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳಿದುಕೊಂಡಿರೋದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನ ಆಡುವವನು ಆಗಿರಬೇಕು. ದೇವರ ವಾಕ್ಯ ಹೇಳುತ್ತೆ, ದೇವರ ಗುಡಾರದಲ್ಲಿ ವಾಸಿಸತಕ್ಕವರು ಎಂಥವರಾಗಿರಬೇಕಂದ್ರೆ, ಅಂದರೆ ದೇವರೊಟ್ಟಿಗೆ, ದೇವರ ಸಮ್ಮುಖದಲ್ಲಿ ಪರಲೋಕದಲ್ಲಾಗಲಿ, ದೇವರ ಸಮ್ಮುಖದಲ್ಲಿ ಭೂಲೋಕದಲ್ಲಾಗಲಿ, ದೇವ್ರ ಮುಂದೆ ನಿಲ್ಲತಕ್ಕವ್ರು ಯಾರಂದರೆ, ದೇವ್ರ ವಾಕ್ಯ ಹೇಳುತ್ತೆ, ಆತನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವರು ಎಂಥವರಾಗಿರಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಅವನು ಸಜ್ಜನನೂ ಆಗಿರಬೇಕು. ಸಜ್ಜನನಂದರೆ ಅವನು ಒಬ್ಬ ಒಳ್ಳೆ ವ್ಯಕ್ತಿ ಆಗಿರಬೇಕು. ಮನೆಯಲ್ಲಿ, ಜನರ ಮಧ್ಯ, ಅವನ ಕ್ರಿಯೆಗಳಲ್ಲಿ, ಅವನ ನಡೆನುಡಿಗಳಲ್ಲಿ, ಅವನು ಎಲ್ಲದರದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಿರಬೇಕು. ದೇವರೊಟ್ಟಿಗೆ ಸೇರಬೇಕಂದ್ರೆ ಒಳ್ಳೆ ವ್ಯಕ್ತಿ ಆಗಿರಬೇಕು. ಮತ್ತು ಮನಪೂರ್ವಕವಾಗಿ ಸತ್ಯ ವಚನ ಆಡಬೇಕು. ಹೃದಯಪೂರ್ವಕವಾಗಿ ಸತ್ಯವನ್ನೇ ಮಾತನಾಡಬೇಕು. ಕೆಲವರು ಹೃದಯದಲ್ಲಿ ಸುಳ್ಳಿಟ್ಕೊಂಡು ಬಾಯಿನಲ್ಲಿ ಸತ್ಯ ಹೇಳ್ತಾರೆ, ಹಾಗಿರಬಾರ್ದು. ಮನಪೂರ್ವಕವಾಗಿ ಸತ್ಯವನ್ನೇ ಆಡುವನಾಗಿ ಇರಬೇಕು. ಅಂಥವರೇ ದೇವರ ಸಮ್ಮುಖದಲ್ಲಿ ಸೇರಲು ಸಾಧ್ಯ. ಮೂರನೇದು, ಅವನು ಚಾಡಿ ಹೇಳದವನಾಗಿರಬೇಕು. ಅನೇಕರು ಏನು ಮಾಡ್ತಾರೆ, ಚಾಡಿಗಳು ಹೇಳ್ತಾರೆ. ಈ ರೀತಿ ಹೇಳುವಾಗ ದೇವ್ರ ಬಳಿಯಲ್ಲಿ ಅವ್ರು ಏನು ಮಾಡೋಕ್ಕಾಗಲ್ಲ, ನಿಲ್ಲಕ್ಕಾಗೋದಿಲ್ಲ. ಆಗ ದೇವ್ರ ಬಳಿಯಲ್ಲಿ ನಾವು ನಿಲ್ಲಬೇಕಾದ್ರೆ ಅವರು ಚಾಡಿ ಹೇಳದವರೇ ಆಗಿರಬೇಕು. ನಾಲ್ಕನೇದು ನಾವು ನೋಡ್ತೀವಿ, ಮತ್ತವರಿಗೆ ಅನ್ಯಾಯ ಮಾಡದವನು. ಮತ್ತವರಿಗೆ ಅನ್ಯಾಯ ಮಾಡೋದನಾಗಿ ಇರಬೇಕು. ಅಂಥವರ ದೇವರ ಸಮ್ಮುಖದಲ್ಲಿ ವಾಸಿಸಲು ಯೋಗ್ಯರಾಗಿರ್ತಾರೆ. ಮತ್ತು ನಾವು ನೋಡ್ತೀವಿ, ಯಾರನ್ನು ನಿಂದಿಸದವನು ಆಗಿರಬೇಕು. ಅಂದರೆ ಯಾರನ್ನ ನಿಂದಿಸಬಾರ್ದು. ಯಾರ ಮೇಲೆ ಅಪರಾಧಗಳನ್ನ ಹೊರಿಸೋದು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರನ್ನ ನಿಂದಿಸೋದು, ಹಿಂಸೆ ಪಡಿಸೋದು, ಈ ರೀತಿಯಾಗಿ ಇರುವುದಾದರೆ ಅವರ ದೇವರ ಸನ್ನಿಧಾನದಲ್ಲಿ ವಾಸ ಮಾಡಲು ಯೋಗ್ಯರು ಅಲ್ಲವೇ ಅಲ್ಲ. ಆಗ ದೇವರ ಸಮ್ಮುಖದಲ್ಲಿ ವಾಸಿಸಬೇಕಂದ್ರೆ, ಯೋಗ್ಯರಾಗಿರಬೇಕಾದ್ರೆ ಅವ್ರು ಏನು ಮಾಡಬೇಕು, ಯಾರನ್ನ ನಿಂದಿಸಬಾರ್ದು. ಮತ್ತು ನಾವು ನೋಡ್ತೀವಿ, ಭ್ರಷ್ಟರನ್ನು ಜರಿದು ಬಿಟ್ಟವನು, ಅಂದರೆ ಕೆಟ್ಟವರ ಸಹವಾಸ ಮಾಡಬಾರ್ದು. ಕೆಟ್ಟ ಕಾರ್ಯಗಳು, ಕೆಟ್ಟ ಮಾರ್ಗಗಳು, ಕೆಟ್ಟ ವ್ಯಕ್ತಿಗಳು ಅವರ ಜೊತೆ ಸೇರದೆ ಅವ್ರನ್ನ ಸಂಪೂರ್ಣ ತ್ಯಜಿಸಿ ತನ್ನನ್ನು ನೀತಿಯಾಗಿ ಪರಿಶುದ್ಧವಾಗಿ ಕಾಪಾಡಿಕೊಂಡು ಜೀವಿಸುವನಾಗಿರಬೇಕು. ಅಂಥವ್ರನ್ನೇ ದೇವರ ಸನ್ನಿಧಾನದಲ್ಲಿ ನಿಲ್ಲಲು ಸಾಧ್ಯ. ಆಮೇಲೆ ಹಲ್ಲೆಲೂಯಾ. ಮತ್ತು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ನಾವು ನೋಡ್ತೀವಿ, ದೇವರಲ್ಲಿ ಭಯಭಕ್ತಿ ಆಗಿರಬೇಕು. ದೇವರಲ್ಲಿ ಭಯಭಕ್ತಿ ಉಳ್ಳವರನ್ನ ಸನ್ಮಾನ ಮಾಡಬೇಕು. ಯಾರೆಲ್ಲ ದೇವ್ರಿಗೆ ಭಯಪಡ್ತಾರೋ ಅವನ್ನ ಉಪಚಾರಿಸ್ಬೇಕು. ಯಾರೆಲ್ಲ ದೇವ್ರಿಗೆ ಭಯಪಡ್ತಾರೋ ಅವ್ರನ್ನ ಸನ್ಮಾನಿಸ್ಬೇಕು. ಯಾರೆಲ್ಲ ದೇವ್ರಿಗೆ ಭಯಪಡ್ತಾರೋ ಅವ್ರನ್ನ ಗೌರವಿಸಬೇಕು. ಅವ್ರಿಗೆ ನಾವು ಒಳ್ಳೆ ರೀತಿಯಾಗಿ ಈ ರೀತಿ ಸಹಾಯಗಳನ್ನ ನಾವು ತೋರುವಾಗ ನಾವು ದೇವರಿಗೆ ಮಾಡ್ದಂಗೆ ಆಗುತ್ತೆ. ನೋಡ್ರಿ, ಅಂಥವರ ದೇವರ ಸನ್ನಿಧಾನದಲ್ಲಿ ವಾಸಿಸಲು ಯೋಗ್ಯರು. ಮತ್ತು ನಷ್ಟವಾದರೂ ಪ್ರಮಾಣವನ್ನು ತಪ್ಪಬಾರ್ದು. ನಮಗೆ ಅನೇಕ ಸಮಯಗಳಲ್ಲಿ ನಷ್ಟಗಳು ಬರುತ್ತೆ. ಕೈಗೆ ಬರೋದು ಬಾಯಿಗೆ ಬರ್ದಿರೋ ಹೋಗುತ್ತೆ. ಕೆಲಸದಲ್ಲಾಗಲಿ, ಬೆಳೆಯಲ್ಲಾಗಲಿ, ಬಿಸ್ನೆಸ್ಸಲ್ಲಾಗಲಿ, ಮಾಡುವ ಕೆಲಸ ಕಾರ್ಯಗಳಲ್ಲಿ ತುಂಬ ನಷ್ಟಗಳು ಬಂದ್ಬಿಡುತ್ತೆ. ಏಸಪ್ಪನ ನಂಬದ ಮೇಲೆ ಕೂಡ ನಮ್ಮ ಕುಟುಂಬದಲ್ಲಿ, ಜೀವಿತದಲ್ಲಿ ಕೆಲವು ನಷ್ಟಗಳೆಲ್ಲ ನಾವು ಸಂಧಿಸಲೇಬೇಕಾಗುತ್ತೆ. ಆದರೂ ನಷ್ಟವಾದರೂ ನಾವೇನು ಮಾಡಬಾರ್ದು, ಪ್ರಮಾಣ ತಪ್ಪದವರಾಗಿರಬೇಕು. ದೇವರಿಗೆ ನಾವು ಪ್ರಮಾಣ ಮಾಡಿದ್ದೀವಿ, ಒಡಂಬಡಿಕೆ ಮಾಡಿದ್ದೀವಿ, ಒಪ್ಪಿಸ್ಕೊಟ್ಟಿದ್ದೀವಿ, ಸಮರ್ಪಿಸಿದ್ದೀವಿ. ಅದನ್ನೆಲ್ಲ ನಾವೇನು ಮಾಡಬಾರ್ದು, ಮುರಿದು ಹಾಕದೆ ನೆರವೇರಿಸುವವರಾಗಿ ನಾವು ನಿಲ್ಲಬೇಕು. ಮತ್ತು ಅವನು ಸಾಲಕ್ಕೆ ಬಡ್ಡಿ ಕೇಳದವನಾಗಿರಬೇಕು. ನೀನು ಯಾರಿಗಾದರೂ ಸಾಲ ಕೊಟ್ಟರೆ ಬಡ್ಡಿ ಕೇಳಬಾರ್ದು. ಸಾಲ ಕೊಟ್ಟರೆ ಸಾಲ ಕೊಡಬೇಕು, ಸಾಲ ಕೊಟ್ಟಿರೋದನ್ನ ತಗೊಳ್ಬೋದು. ಆದರೆ ಸಾಲ ಕೊಟ್ಬಿಟ್ಟು ನೀವು ಬಡ್ಡಿ ತಗೊಂಡ್ರೆ ಅವನು ಅಯೋಗ್ಯನಾಗಿರ್ತಾನೆ, ದೇವರಲ್ಲಿ ನಿಲ್ಲಲು ಯೋಗ್ಯನೂ ಅಲ್ಲ ಆಗಿರ್ತಾನೆ. ಅದಕ್ಕೆ ಅವನು ಸಾಲ ಕೊಟ್ಟರೆ ಸಾಲಕ್ಕೆ ಬಡ್ಡಿಯನ್ನು ಕೇಳದವನಾಗಿರಬೇಕು. ನಿರಪರಾಧಿಯ ಕೇಡಿಗಾಗಿ ಲಂಚವನ್ನು ಒಪ್ಪಿಕೊಳ್ಳದವನಾಗಿರಬೇಕು. ಮತ್ತೊಬ್ಬರ ಮೇಲೆ ಕೆಟ್ಟ ಸಾಕ್ಷಿಗಳು ಹೇಳೋದು, ನಿರಪರಾಧಿಗಳನ್ನು ಲಂಚಕ್ಕೆ ಒಪ್ಪಿಸ್ಕೊಡೋದು, ಹಣ ವ್ಯವಹಾರಗಳಲ್ಲಿ ಅಲ್ವಾ, ಈ ರೀತಿಯಾಗಿ ಯಾರನ್ನ ನಾವು ಕೊಡುವರಾಗಿ ಇರಬಾರದು. ನೋಡ್ರಿ, ಇಂಥವ್ರು ಮಾತ್ರ ದೇವರ ಸನ್ನಿಧಾನದಲ್ಲಿ ನಿಲ್ಲಲು ಯೋಗ್ಯರು ಮತ್ತು ಪರಲೋಕ ರಾಜ್ಯ ಸೇರಲು ಯೋಗ್ಯರು. ದೇವರ ಒಟ್ಟಿಗೆ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವರು ಯೋಗ್ಯರಾಗಿರ್ತಾರೆ. ನೋಡಿದ್ರ, ಕೀರ್ತನೆ 15ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನವರೆಗೂ ನೀವೆಲ್ಲರೂ ಓದಿ ನೋಡ್ರಿ. ದೇವರ ಸಮ್ಮುಖದಲ್ಲಿ ಸೇರೋರು ಎಂಥವರಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯವನ್ನು ಕೇಳಿಕೊಂಡಿರಂಥ ಎಲ್ಲ ಮಕ್ಕಳನ್ನ ನೀವು ಆಶೀರ್ವದಿಸ್ರಿ. ವಾಕ್ಯದ ಪ್ರಕಾರವಾಗಿ ಪ್ರತಿಯೊಬ್ಬರು ಅಪ್ಪ ಜೀವಿಸಲು ಸಹಾಯ ಮಾಡಿ. ಎಲ್ಲರಿಗೂ ಆ ರೀತಿಯಾದ ಭಾವನೆಗಳನ್ನ ಕೊಡ್ರಿ, ಹೃದಯಗಳನ್ನ ಕೊಡ್ರಿ, ಆಲೋಚನೆಗಳನ್ನ ಕೊಡ್ರಿ. ಒಳ್ಳೆ ಮಾರ್ಗದಲ್ಲಿ ನಡೆದು ನಿನ್ನ ಸೇವಿಸಿ ನಿನ್ನ ಪಾದದಲ್ಲಿ ಯೋಗ್ಯರಾಗಿ ಕಾಣಿಸಿಕೊಳ್ಳಲು ಸಹಾಯ ಮಾಡಿ, ಆಶೀರ್ವದಿಸ್ರಿ. ಪ್ರಾರ್ಥನೆ ಕೇಳಿ ಹಾಗೆ ಮಾಡ್ರಿ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಇದನ್ನು ಕೇಳಿಕೊಂಡಿರೋಂಥ ಎಲ್ಲ ಪ್ರೇಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.